ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಗರ್ಲ್ ಬೇಬಿ ಸಿಮ್ಟಮ್ಸ್ನ ಹೇಳ್ತಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಬಾಯ್ ಬೇಬಿ ಸಿಮ್ಟಮ್ಸ್ನ ಹೇಳಿದ್ದೆ, ಬಟ್ ಈ ಸತಿ ನಾನು ಗರ್ಲ್ ಬೇಬಿ ಸಿಮ್ಟಮ್ಸ್ನ ಹೇಳ್ತಿದ್ದೀನಿ. ನನಗೆ ಬಾಯ್ ಬೇಬಿ ಆಗಿದೆ. ಇದು ಗರ್ಲ್ ಬೇಬಿ ಸಿಮ್ಟಮ್ಸ್ ನಾನು ನನ್ನ ಫ್ರೆಂಡ್ಸ್ ಅವ್ರ ಹತ್ರ ತಿಳ್ಕೊಂಡು ಮತ್ತು ನಮ್ಮ ಅಮ್ಮ ಹತ್ರ ಕೇಳಿಕೊಂಡು ನಾನು ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ನ ಕೊಡ್ತಿದ್ದೀನಿ. ಫಸ್ಟ್ ಸಿಮ್ಟಮ್ ಏನಂದರೆ, ಗರ್ಲ್ ಬೇಬಿ ಹಾರ್ಟ್ ಬೀಟ್ ಅವರಿಗೆ, ನನ್ನ ಫ್ರೆಂಡಿಗೆ ಏನಿತ್ತು ಅಂದರೆ 140 ಎಬೋನೇ ಇತ್ತು. ಅವರಿಗೆ 140 ಬೀಟ್ಸ್ ಪರ್ ಮಿನಿಟ್ ಎಬೋನೇ ಇತ್ತು. ಟಿಲ್ 170ವರೆಗೂ ಹೋಗ್ತಿತ್ತು. ಅವ್ರದ್ದು ಒರಿಜಿನಲ್ ಹಾರ್ಟ್ ಬೀಟ್ ಇದ್ದಿದ್ದು 148 ಅಂತೆ. ಮತ್ತು ಸ್ವೀಟ್, ಅವರಿಗೆ ಸೆಕೆಂಡ್ ಸಿಮ್ಟಮ್ ಏನಂದರೆ ಸ್ವೀಟ್ ಕ್ರೇವಿಂಗ್ಸ್ ಜಾಸ್ತಿ ಇತ್ತು. ಆಲ್ರೆಡಿ ನಾನು ಬಾಯ್ ಬೇಬಿಗೆ ಹೇಳಿದೆ, ನನಗೆ ಬರೀ ಖಾರ ತಿನ್ನಬೇಕು ಅನಿಸ್ತಿತ್ತು. ಬಟ್ ಇಲ್ಲಿ ಗರ್ಲ್ ಬೇಬಿಗೆ ಅವ್ರಿಗೆ ಏನು ಅನಿಸ್ತಿತ್ತು ಅಂದರೆ ಸ್ವೀಟ್ ತಿನ್ನಬೇಕು ಅಂತ ಇಷ್ಟ ಆಗ್ತಿತ್ತು. ಥರ್ಡ್ ಸಿಮ್ಟಮ್ ಏನಂದರೆ, ಹೊಟ್ಟೆ ದೊಡ್ಡದಾಗಿ ಇತ್ತಂತೆ ಅವರಿಗೆ. ನನಗೆ ಹೊಟ್ಟೆ ಚಿಕ್ಕದಾಗಿತ್ತು ಬಾಯ್ ಬೇಬಿಗೆ. ಬಟ್ ಇದರಲ್ಲಿ ಏನಂದರೆ, ಇವ್ರಿಗೆ ಗರ್ಲ್ ಬೇಬಿಯಲ್ಲಿ ಹೊಟ್ಟೆ ದಪ್ಪವಾಗಿತ್ತು. ನೆಕ್ಸ್ಟ್ ಸಿಮ್ಟಮ್ ಏನಂದರೆ, ಗರ್ಲ್ ಬೇಬಿ ಆಗೋರು ವೈಟ್ ಆಗ್ತಾರೆ ಅಂತೆ. ವೈಟ್, ಅವ್ರ ಸ್ಕಿನ್ ಫುಲ್ ಗ್ಲೋಯಿಂಗ್ ಆಗಿರುತ್ತೆ, ಬ್ರೈಟ್ನೆಸ್ ಆಗುತ್ತೆ ಅಂತೆ. ಬಟ್ ನನಗೆ ಬಾಯ್ ಬೇಬಿ ಸಿಮ್ಟಮಲ್ಲಿ ಏನಿತ್ತು ಅಂದರೆ, ನನ್ನ ಫೇಸ್ ಫುಲ್ ಡಲ್ ಆಗಿತ್ತು, ಕಪ್ಪಗಾಗಿದೆ. ಸೊ ಕಮಿಂಗ್ ಟು ನೆಕ್ಸ್ಟ್ ಸಿಮ್ಟಮ್, ಮೂಡ್ ವೇರಿಯೇಷನ್ ಇರೋದಿಲ್ಲ, ಅಂದರೆ ಶಾಂತವಾಗಿರ್ತಾರೆ ಅಂತ ಹೇಳಿದರು. ಮತ್ತು ನಾನು ಕೂಡ ಆ್ಯಕ್ಟಿವ್ ಆಗಿದ್ದೆ. ನಂದು ಬಾಯ್ ಬೇಬಿ ಸಿಮ್ಟಮ್ ನೋಡಿದ್ರೆ ನಾನು ಆ್ಯಕ್ಟಿವ್ ಆಗಿದ್ದೆ. ಸೊ ಜಸ್ಟ್ ನಾನು ನಿಮಗೆ ಕಂಪೇರ್ ಮಾಡಿ ಹೇಳ್ತಿದ್ದೀನಿ ಅಷ್ಟೇ. ಮತ್ತು ನನ್ನ ಹಾರ್ಟ್ ಬೀಟ್ ಏನಿತ್ತು ಅಂದರೆ 158 ಬೀಟ್ಸ್ ಪರ್ ಮಿನಿಟ್ ಇತ್ತು. ಬಟ್ ಆದರೂ ಕೂಡ ನನಗೆ ಬಾಯ್ ಬೇಬಿ ಆಗಿದೆ. ನಾನಿಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವುದೇ ಥರ ನಾನು ಜೆಂಡರ್ ಡಿಸ್ಕ್ರಿಮಿನೇಷನ್ ಮಾಡ್ತಿಲ್ಲ, ಹೆಣ್ಣು ಪಾಪು ಗಂಡು ಪಾಪು ಅಂತ. ಜಸ್ಟ್ ನಾನು ನಿಮಗೆ ಅವ್ರಿಗೆ ಯಾವ ಸಿಮ್ಟಮ್ಸ್ ಇತ್ತು ಅನ್ನೋದನ್ನ ತಿಳ್ಕೊಂಡು ನಿಮಗೆ ಹೇಳ್ತಿರೋದು ಅಷ್ಟೇ. ಮತ್ತು ಮಾರ್ನಿಂಗ್ ಸಿಕ್ನೆಸ್, ತುಂಬ ವಾಮಿಟಿಂಗ್ ಇರುತ್ತೆ ಅಂತೆ ಇವರಿಗೆ. ತುಂಬ ವಾಮಿಟಿಂಗ್ ಇರುತ್ತೆ. ಟಿಲ್ 6 to 7 months ಇತ್ತಂತೆ ಅವರಿಗೆ ವಾಮಿಟಿಂಗ್. ಮತ್ತು ಲೇಝಿ ಆಗಿರ್ತಾರೆ, ಯಾವುದೇ ಕೆಲಸ ಮಾಡೋದಕ್ಕೂ ಇಷ್ಟ ಆಗೋದಿಲ್ಲ. ಇದು ಒಂದು ಸಿಮ್ಟಮ್ ಆಗಿರುತ್ತೆ. ಮತ್ತು ಇದೇ ಥರ ಸಿಮ್ಟಮ್ಸ್ ಇದ್ದರೆ ಬಾಯ್ ಬೇಬಿ ಆಗುತ್ತೆ ಅಂತ ನಾನು ಹೇಳ್ತಿಲ್ಲ. ಅವ್ರ ಎಕ್ಸ್ಪೀರಿಯನ್ಸ್ನ ಹೇಳಿದರು, ನಾನು ಅದರ ಪ್ರಕಾರ ನಿಮಗೆ ಹೇಳ್ತಿದ್ದೀನಿ ಅಷ್ಟೆ. ಮತ್ತು ಹೊಕ್ಕಳು ಹೋಲ್ ರೀತಿ ಇರುತ್ತೆ ಅಂತೆ, ಫುಲ್ ಹೋಲಾಗಿರುತ್ತೆ ಹೊಕ್ಕಳು. ಮತ್ತು ಯೂರಿನ್ ಪಾಸ್ ಮಾಡುವಾಗ ತುಂಬ ಫೋರ್ಸ್ ಆಗಿ ಇರುತ್ತೆ, ಮತ್ತು ನಾರ್ಮಲ್ ಕಲರಲ್ಲಿ ಇರುತ್ತೆ. ಇದೆಲ್ಲ ಸಿಮ್ಟಮ್ಸ್ ಇದ್ದರೆ ಗರ್ಲ್ ಬೇಬಿ ಆಗುತ್ತೆ ಅಂತ ಅವ್ರು ನನಗೆ ಹೇಳಿರುವಂಥದ್ದು. ಮತ್ತು ಕಳೆ ಬಂದಿರುತ್ತೆ, ಮುಖದಲ್ಲಿ ಕಳೆ ಇರುತ್ತೆ ಅಂತೆ. ಸ್ಟೊಮಕ್ ಪೊಸಿಷನ್ ಏನಿರುತ್ತೆ ಅಂದರೆ, ಇವರಿಗೆ ನಾರ್ಮಲ್ ಮೇಲೆ, ಹೊಟ್ಟೆ ಮೇಲೆ, ಬಾಯ್ ಬೇಬಿಗೆ ಹೊಟ್ಟೆ ಮೇಲೆ ಇರುತ್ತೆ. ಬಟ್ ಇಲ್ಲಿ ಗರ್ಲ್ ಬೇಬಿಗೆ ಹೊಟ್ಟೆ ಕೆಳಗೆ ಇರುತ್ತೆ ಅಂತೆ. ಸೊ ಇವೆಲ್ಲ ಸಿಮ್ಟಮ್ಸು ಅವರಿಗೆ ಇದ್ದಿದ್ದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್.